ತರಗತಿಯಲ್ಲಿ ರಾಜ್ಯಶಾಸ್ತ್ರ ವಿಷಯದ 2ನೇ ಸೆಮಿಸ್ಟರ್ನ ಪತ್ರಿಕೆ ಆದಂತಹ ಪೊಲಿಟಿಕಲ್ ಥಿಯರೀಸ್ನ 3ನೇ ಅಧ್ಯಾಯವಾದಂತಹ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ವಿಧಗಳಲ್ಲಿ ಇಂಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಬಗ್ಗೆ ತಿಳಿದುಕೊಳ್ಳೋಣ. Indirect or representative democracy. It is also known as representative democracy with the increase in population and territory. Direct democracy was changed into indirect democracy. At present, indirect democracy is working in many countries of the world. Generally, modern states are very large, huge populated, hence direct democracy cannot work in these states because all of the citizens cannot meet in public places. Therefore, modern democracy is indirect or representative democracy ಎಂಬುದಾಗಿ ಸಹ ಹೇಳಬಹುದಾಗಿದೆ. ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ, ಇಂಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ. ಪುರಾತನ ನಗರ ರಾಜ್ಯಗಳು ಅತಿ ಕಡಿಮೆ ಭೂ ವಿಸ್ತೀರ್ಣವನ್ನು, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದವು. ಆದರೆ ಆಧುನಿಕ ರಾಷ್ಟ್ರ ರಾಜ್ಯಗಳು ಕೋಟ್ಯಾಂತರ ಜನಸಂಖ್ಯೆಯನ್ನು ಹಾಗೂ ಸವಿಸ್ತಾರವಾದ ಭೂಪ್ರದೇಶಗಳನ್ನು ಹೊಂದಿವೆ. ಇಂತಹ ರಾಷ್ಟ್ರ ರಾಜ್ಯಗಳಲ್ಲಿ ರಾಜ್ಯದ ನಾಗರಿಕರೆಲ್ಲ ಒಂದೆಡೆ ಸಭೆ ಸೇರಿ ಶಾಸನಗಳನ್ನು ರಚಿಸಿ ಕಾರ್ಯಾಂಗ ಅಧಿಕಾರಿಗಳನ್ನು ನೇರವಾಗಿ ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ. ಜನತೆಯು ನೇರವಾಗಿ ಸರ್ಕಾರದ ಎಲ್ಲ ಆಡಳಿತ ವ್ಯವಹಾರಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದ ಕಾರಣ ಜನತೆಯೇ ನೇರವಾಗಿ ಸರ್ಕಾರದ ಎಲ್ಲ ಆಡಳಿತ ವ್ಯವಹಾರದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದ ಕಾರಣ ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳ ಮೂಲಕ ತಮ್ಮಿಂದಲೇ ಆರಿಸಲ್ಪಟ್ಟ ಪ್ರತಿನಿಧಿಗಳ ಮೂಲಕ ಆಡಳಿತ ನಡೆಸುವ ಪದ್ಧತಿಯನ್ನೇ ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ಎನ್ನುತ್ತೇವೆ. ಮತ್ತೊಮ್ಮೆ ಹೇಳೋದಾದರೆ, ಜನತೆಯು ನೇರವಾಗಿ ಸರ್ಕಾರದ ಎಲ್ಲ ಆಡಳಿತ ವ್ಯವಹಾರಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದ ಕಾರಣ ನಿಯತಕಾಲಿಕವಾಗಿ ನಡೆಸುವ ಚುನಾವಣೆಗಳ ಮೂಲಕ ತಮ್ಮಿಂದಲೇ ಆರಿಸಲ್ಪಟ್ಟ ಪ್ರತಿನಿಧಿಗಳ ಮೂಲಕ ಆಡಳಿತ ನಡೆಸುವಂಥ ಪದ್ಧತಿಯನ್ನೇ ನಾವು ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ಪದ್ಧತಿ ಎಂದು ಕರೆಯುತ್ತೇವೆ. ಈ ಆಧುನಿಕ ಪ್ರತಿನಿಧಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪ್ರಾಪ್ತ ವಯಸ್ಕರು ಮತ ಚಲಾಯಿಸುವ ಮೂಲಕ ಚುನಾವಣೆಗಳ ಮೂಲಕ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ಸಮಾನ ಹಕ್ಕುಗಳು, ನಿಯತಕಾಲಿಕ ಚುನಾವಣೆಗಳು, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಲ್ಲಿ ಅಧಿಕಾರಕ್ಕೆ ಸಮಾನ ಅರ್ಹತೆ, ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಂಘ ಸಭೆ ಸೇರುವ ಸ್ವಾತಂತ್ರ್ಯ, ರಾಜಕೀಯ ಹಕ್ಕುಗಳು ಮುಂತಾದ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ನಿಯತಕಾಲಿಕ ಚುನಾವಣೆಗಳ ಮೂಲಕ ಶಾಸಕರನ್ನು, ಪ್ರತಿನಿಧಿಗಳನ್ನು ಮತ್ತು ಕಾರ್ಯಾಂಗದ ಮುಖ್ಯಸ್ಥರನ್ನು ಪ್ರಧಾನಿ ಅಥವಾ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ ಎಂಬುದಾಗಿ ಸಹ ನಾವು ಕರೆಯುತ್ತೇವೆ. Hence, direct democracy cannot work in these states because all the citizens cannot meet in public places. Therefore, modern democracy is indirect or representative democracy. Its increase in population and territory, direct democracy was changed into indirect democracy. At present, indirect democracy is working in many countries of the world. Generally, modern states are very large and huge populated. Hence, direct democracy cannot work in these states ಎಂಬುದಾಗಿ ಸಹ ನಾವು ಹೇಳ್ಬೋದಾದೆ. in direct democracy, the government is not run directly by the people. ದೊಡ್ಡದಾದಂತಹ ವಿಶಾಲವಾದಂತಹ ಜನಸಂಖ್ಯೆ ಮತ್ತು ಭೂ ವಿಸ್ತೀರ್ಣವುಳ್ಳಂತಹ ರಾಷ್ಟ್ರಗಳಲ್ಲಿ ಪ್ರಜೆಗಳೇ ನೇರವಾಗಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳಷ್ಟು ಜನಸಂಖ್ಯೆಯನ್ನು ಹೊಂದಿರುವಂಥ ಆಧುನಿಕ ರಾಷ್ಟ್ರಗಳು ಪ್ರತಿನಿಧಿಗಳ ಮೂಲಕ ನಿಯತಕಾಲಿಕವಾಗಿ ನಡೆಯುವಂಥ ಚುನಾವಣೆಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ತಮ್ಮ ಪರವಾಗಿ ಅವರನ್ನು ಆರಿಸಿಕೊಳ್ಳಿಸುವಂತಹ ಒಂದು ಪದ್ಧತಿಯನ್ನೇ ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ಎಂಬುದಾಗಿ ಸಹ ಕರೆಯುತ್ತೇವೆ. ಇಂಡೈರೆಕ್ಟ್ಲಿ their governing power indirectly through the representatives, therefore it is called indirect democracy ಎಂಬುದಾಗಿ ಸಹ ಕರೆಯುತ್ತೇವೆ. ಪರೋಕ್ಷ ಪ್ರಜಾಪ್ರಭುತ್ವ.
ಆಧುನಿಕ ರಾಜ್ಯಗಳು ಗಾತ್ರದಲ್ಲಿ ವಿಶಾಲವಾಗಿದ್ದು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವುದರಿಂದ ಈ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಚರಣೆಯಲ್ಲಿರಲು ಸಾಧ್ಯವಿಲ್ಲ. ಅಂತಹ ರಾಜ್ಯಗಳಲ್ಲಿ ಪ್ರಜೆಗಳು ಮುಖಾಮುಖಿಯಾಗಿ ತಾವೇ ಕಾನೂನುಗಳನ್ನು ರೂಪಿಸುವ ಮತ್ತು ಅನುಷ್ಠಾನಗೊಳಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಪ್ರಜೆಗಳು ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವ ರಾಜಕೀಯ ವ್ಯವಸ್ಥೆಯನ್ನೇ ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿ ಎಂದು ಕರೆಯಲಾಗುತ್ತದೆ. ಈ ಪದ್ಧತಿಯಲ್ಲಿ ನಿಯತಕಾಲಿಕ ಚುನಾವಣೆಗಳ ಮೂಲಕ ಪ್ರಜೆಗಳಿಂದ ಚುನಾಯಿಸಲ್ಪಟ್ಟಂತಹ ಪ್ರತಿನಿಧಿಗಳು ಕಾನೂನುಗಳನ್ನು ರೂಪಿಸುವ, ಅನುಷ್ಠಾನಗೊಳಿಸುವ ಮತ್ತು ಆಡಳಿತವನ್ನು ನಿರ್ವಹಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಆದ್ದರಿಂದ ಈ ಪದ್ಧತಿಯನ್ನು ಪ್ರತಿನಿಧಿ ಸರ್ಕಾರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳನ್ನು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಅವುಗಳು ಪ್ರಜೆಗಳು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದ ಪರೋಕ್ಷ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಪಕ್ಷಗಳನ್ನು ಅವಳಿಗಳೆಂದು ಕರೆಯಬಹುದು ಎಂಬುದಾಗಿ ಸಹ ಕರೆಯುತ್ತೇವೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಸಣ್ಣ ಭೌಗೋಳಿಕ ವಿಸ್ತೀರ್ಣವುಳ್ಳ ರಾಜ್ಯಗಳಿಗೆ ಸೀಮಿತವಾದರೆ, ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವವು ವಿಶಾಲವಾದಂಥ ಜನಸಂಖ್ಯೆ, ವಿಶಾಲವಾದಂಥ ಭೂವಿಸ್ತೀರ್ಣವುಳ್ಳ ರಾಜ್ಯಗಳಿಗೆ ಸೂಕ್ತವಾದದ್ದು. ಉದಾಹರಣೆಗೆ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಅಂತ ಹೇಳೋದಾದರೆ ಭಾರತ, ಅಮೇರಿಕಾ, ಗ್ರೇಟ್ ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ, ಚೈನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಹೀಗೆ ಬಹುಪಾಲು ರಾಷ್ಟ್ರಗಳಲ್ಲಿ ಇಂದು ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿ ಸರ್ಕಾರ ಇರೋದನ್ನು ನಾವು ಕಾಣ್ಬೋದಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ರಾಜ್ಯದ ಅಧಿಕಾರವು ಅಂತಿಮವಾಗಿ ಜನರಲ್ಲಿಯೇ ಇದ್ದು, ಚುನಾಯಿತ ಪ್ರತಿನಿಧಿಗಳು ಜನರ ಪರವಾಗಿ ಅಧಿಕಾರವನ್ನು ಚಲಾಯಿಸುತ್ತಾರೆ. ಇಲ್ಲಿ ಅಧಿಕಾರವನ್ನು ಹೊಂದಿರುವಂತಹ ಜನರು ಏನು ಮಾಡ್ತಾರೆ, ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಸಹ ನಾವಿಲ್ಲಿ ಹೇಳ್ಬೋದಾಗಿದೆ. ಪರೋಕ್ಷ ಪ್ರಜಾಪ್ರಭುತ್ವ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವದ ಒಂದು ಪ್ರಮುಖವಾದಂಥ ಲಕ್ಷಣಗಳನ್ನು ನಾವು ನೋಡೋದಾದರೆ, ಇದು ಪ್ರತಿನಿಧಿ ಸರ್ಕಾರ ಪದ್ಧತಿಯಾಗಿದೆ. ಪ್ರತಿನಿಧಿ ಸರ್ಕಾರ ಪದ್ಧತಿ ಪ್ರಜೆಗಳು ತಮ್ಮ ಪರವಾಗಿ ಏನು ಮಾಡ್ತಾರೆ, ಚುನಾವಣೆಗಳ ಮೂಲಕ ತಮ್ಮ ಪರವಾಗಿ ಪ್ರಜಾಪ್ರತಿನಿಧಿಗಳನ್ನು ಆರಿಸಿಕೊಳ್ಳುವುದರ ಮೂಲಕ ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ ಎಂಬುದಾಗಿ ಸಹ ಹೇಳ್ಬೋದು. ಅಂತಿಮವಾಗಿ ಪರಮಾಧಿಕಾರ ಅನ್ನುವಂಥದ್ದು ಜನರಲ್ಲಿರುತ್ತದೆ. ಪ್ರಜಾಪ್ರತಿನಿಧಿಗಳೇನಾದರೂ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾದಲ್ಲಿ, ಜನರ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ವಿಫಲವಾದಲ್ಲಿ ಅಂಥವರ ವಿರುದ್ಧ ಜನತೆ ದಂಗೆ ಏಳುವ, ಅವರನ್ನು ಅಧಿಕಾರದಿಂದ ಇಳಿಸುವ, ವಿಮರ್ಶಿಸುವ, ಟೀಕಿಸುವ ಅಧಿಕಾರ ಪ್ರಜೆಗಳಿಗಿದ್ದು, ಅಧಿಕಾರವೆಲ್ಲವೂ ಸಂಪೂರ್ಣವಾಗಿ ಯಾರಲ್ಲಿರುತ್ತೆ, ಪ್ರಜೆಗಳಲ್ಲಿರುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಜನರ ಪರವಾಗಿ ಸರ್ಕಾರ ನಡೆಯುತ್ತೆ. ಜನತೆಯೇ. ಅಂದು ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳು, ಸುಖಿ ರಾಜ್ಯಗಳಾಗಿದ್ದು, ಜನರ ಪರವಾಗಿ ಏನಾಗುತ್ತೆ, ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್ಕಾರ. ಜನರ ವಿರುದ್ಧವಾಗಿ ಏನಾದರೂ ಸರ್ಕಾರ ಕಾರ್ಯವನ್ನು ನಿರ್ವಹಿಸಿದ್ದಲ್ಲಿ ಅವರ ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರ ಪ್ರಜೆಗಳಲ್ಲಿ ಇರುತ್ತೆ. ಹಾಗಾಗಿ ಸರ್ಕಾರ ಜನರ ಪರವಾಗಿ ನಡೆಯುತ್ತೆ, ಜನರ ಆಶೋತ್ತರಗಳನ್ನು ಈಡೇರಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಂತರದ ಮುಖ್ಯ ಲಕ್ಷಣ, ಸರ್ಕಾರದ ಮೇಲೆ ಜನರ ನಿಯಂತ್ರಣದ ಏಕೈಕ ಮಾರ್ಗವೆಂದರೆ ಚುನಾವಣೆ. ಇವತ್ತು ಪ್ರಜಾಪ್ರತಿನಿಧಿಗಳು 5 ವರ್ಷಗಳಿಗೊಮ್ಮೆ ಆಯ್ಕೆಯಾಗಿ ಪ್ರಜೆಗಳ ಸೇವೆಯನ್ನು ಮಾಡಿಕೊಳ್ಳಿಕ್ಕೆ ಇವತ್ತು ಆರಿಸಿ ಕಳಿಸ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಪ್ರಜೆಗಳ ವಿರುದ್ಧವಾಗಿ ಪ್ರತಿನಿಧಿಗಳು ನಡೆದುಕೊಂಡಲ್ಲಿ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಅವರನ್ನು ಸೋಲಿಸುವ ಮೂಲಕ ತಕ್ಕ ಪಾಠವನ್ನು ಪ್ರಜೆಗಳು ಕಲಿಸ್ತಾರೆ ಎಂಬುದರ ದೃಷ್ಟಿಯಿಂದ ಪ್ರಜಾಪ್ರತಿನಿಧಿಗಳು ಪ್ರಜೆಗಳನ್ನು ದೇವರು, ಪ್ರಭುಗಳು, ಅವರ ಆಶೋತ್ತರಗಳನ್ನು ಈಡೇರಿಸುವ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಏನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ, 18 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಜಾತಿ, ಮತ, ಲಿಂಗ, ವರ್ಣ, ಬಣ್ಣ ತಾರತಮ್ಯವಿಲ್ಲದೆ ಏನು ಮಾಡುವಂಥದ್ದು, ಕಡ್ಡಾಯವಾಗಿ ಮತದಾನ ಮಾಡುವಂಥ ಒಂದು ಪದ್ಧತಿಯನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತದ ಶ್ರೇಷ್ಠವಾದಂಥ ಒಂದು ಪ್ರಮುಖ ಲಕ್ಷಣ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಚುನಾವಣೆಗಳನ್ನು ಸಾರ್ವತ್ರಿಕವಾಗಿ ನಿಯತಕಾಲಿಕವಾಗಿ ಇಲ್ಲ ಅಂದಿದ್ರೆ ಇವತ್ತು ಭಾರತದಂಥ ದೇಶಗಳಲ್ಲಿ ಪ್ರಜಾಪ್ರತಿನಿಧಿಗಳು ಮತದಾನ ಮಾಡೋದೇ ಇರಲಿಲ್ಲ ಅಂದಿದ್ರೆ ಇವತ್ತು ನಮ್ಮನ್ನು ಪ್ರಜಾಪ್ರತಿನಿಧಿಗಳು ಲೆಕ್ಕಕ್ಕೆ ಇಟ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಸಂವಿಧಾನದ ಶ್ರೇಷ್ಠತೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂಬುದಾಗಿ ಸಹ
ಹೇಳ್ಬೋದು. ನಂತರದ ಪ್ರಮುಖವಾದಂಥ ಲಕ್ಷಣ ಅಂತ ಹೇಳೋದಾದರೆ ಚುನಾವಣೆಗಳು. ಕಾಲಕಾಲಕ್ಕೆ ನಡೆಯುವಂಥ ಚುನಾವಣೆಗಳು ಏನಾಗುತ್ತೆ, ಪ್ರಜಾಪ್ರತಿನಿಧಿಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅನುಗುಣವಾಗುತ್ತೆ. ಪ್ರಜೆಗಳ ಪರವಾಗಿ ಪ್ರಜಾಪ್ರತಿನಿಧಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಒಂದು ವೇಳೆ ಪ್ರಜೆಗಳ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾದರೆ, ಇಂತಹ ಕೋವಿಡ್-19 ಅಂತಹ ಸಾಂಕ್ರಾಮಿಕ ರೋಗದ ಸಮಸ್ಯೆಯಲ್ಲಿ ಇವತ್ತು ಸರ್ಕಾರ ಎಡವಿದೆ. ಮುಂಬರುವ ದಿನಗಳಲ್ಲಿ ಜನತೆ ಇದಕ್ಕೆ ತಕ್ಕದಾದಂಥ ಪಾಠವನ್ನು ಕಲಿಸ್ತಾರೆ. ಆದ್ದರಿಂದ ಜನತಾಪ್ರತಿನಿಧಿಗಳು ಎಚ್ಚರದಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಉದಾಹರಣೆಯಾಗಿ ಹೇಳೋದಾದರೆ, ಶಾಸಕಾಂಗಕ್ಕೆ ಶಾಸನ ರಚನಾಧಿಕಾರ. ವಾಸ್ತವವಾಗಿ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವ ಕಾರ್ಯಾಂಗ ಮತ್ತು ಸ್ವತಂತ್ರ ನಿಷ್ಪಕ್ಷಪಾತ ನ್ಯಾಯಾಂಗ. ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಂತಲೇ ಕರೀಬೋದು ಇವುಗಳನ್ನು. ಸರ್ಕಾರದ ಸಾಧನಾ ಯಂತ್ರಗಳಾದಂಥ ಶಾಸಕಾಂಗ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಎಂಬುದಾಗಿ, ಭಾರತ ಸಂವಿಧಾನದ ಪ್ರಮುಖ ಮೌಲ್ಯಗಳು ಎಂಬುದಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ತನ್ನದೇ ಆದಂಥ ಕಾರ್ಯವನ್ನು ನಿರ್ವಹಿಸುತ್ತೆ, ಕಾರ್ಯಾಂಗ ತನ್ನದೇ ಆದಂಥ ಕಾರ್ಯವನ್ನು ನಿರ್ವಹಿಸುತ್ತೆ, ನ್ಯಾಯಾಂಗ ತನ್ನದೇ ಆದಂಥ ಕಾರ್ಯವನ್ನು ನಿರ್ವಹಿಸುವಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್, ಅಧಿಕಾರದ ವಿಕೇಂದ್ರೀಕರಣ ತತ್ವ ಭಾಳ ಪ್ರಮುಖವಾದದ್ದು. ಭಾರತ ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತಕ್ಕೆ ಕೊಟ್ಟಿರುವಂಥ ಸಂವಿಧಾನ ಅಭೂತಪೂರ್ವವಾದದ್ದು. ಲಿಖಿತ ಸಂವಿಧಾನ, ಇಡೀ ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ, ಲಿಖಿತ ಸಂವಿಧಾನ ಉಳ್ಳದ್ದಾಗಿದ್ದು, ಇವತ್ತು ಅಧಿಕಾರದ ವಿಕೇಂದ್ರೀಕರಣ ತತ್ವ ಕೇವಲ ಅಧಿಕಾರ ಅನ್ನುವಂಥದ್ದು ಕೇಂದ್ರೀಕೃತಗೊಳ್ಳದೆ ಏನಾಗಿದೆ, ವಿಕೇಂದ್ರೀಕರಣಗೊಂಡು ಅಧಿಕಾರವೆಲ್ಲವೂ ಎಲ್ಲ ಜನರಲ್ಲೂ ಇರೋದರಿಂದ ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣಕರ್ತವಾಗಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಮುಂದೆ ನಾವು ನೋಡೋದಾದರೆ, ಇಂಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯ ವಿಧಗಳನ್ನು ನಾವು ನೋಡುವಂಥದ್ದು. ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವದ ವಿಧಗಳನ್ನು ನಾವು ಅಧ್ಯಯನ ಮಾಡೋದಾದರೆ, ದೇರ್ ಆರ್ 2 types ಆಫ್ ಇಂಡೈರೆಕ್ಟ್ ಡೆಮಾಕ್ರಸಿ. ಫಸ್ಟ್ ಒನ್ ಈಸ್ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಎರಡನೇದು ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ ಎಂಬುದಾಗಿ ಸಹ ಕರೆಯುತ್ತೇವೆ. ಕನ್ನಡದಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಂಸದೀಯ ಪ್ರಜಾಪ್ರಭುತ್ವ, ಎರಡನೇದೇ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಎಂಬುದಾಗಿ ಸಹ ಕರಿತೀವಿ. ಲೆಟ್ ಅಸ್ ಫಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಪಾರ್ಲಿಮೆಂಟರಿ ಡೆಮಾಕ್ರಸಿ. In parliamentary system of democracy, in the parliament is supreme. In this system, executive is responsible to the parliament. UK, India, Canada, Australia and other countries. This system is working, but UK is a home parliamentary government ಎಂಬುದಾಗಿ ಸಹ ನಾವು ಕರಿಬೋದು. ಇಲ್ಲಿ ಪಾರ್ಲಿಮೆಂಟ್ ಅನ್ನುವಂಥದ್ದೇ ಸುಪ್ರೀಂ ಆಗಿರುತ್ತೆ. ಕಾರ್ಯಾಂಗ ಪಾರ್ಲಿಮೆಂಟಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇದಕ್ಕೆ ಉದಾಹರಣೆ ಅಂದರೆ, ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಅಂದರೆ UK, ಇಂಡಿಯಾ, ಕೆನಡಾ, ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ನಾವು ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನು, ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರ ಇರುವುದನ್ನು ನಾವು ಕಾಣಬಹುದಾಗಿದೆ. ಇಂಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯಲ್ಲಿ ಪಾರ್ಲಿಮೆಂಟ್ ಈಸ್ ಈಕ್ವಲ್ ಟು ಲೆಜಿಸ್ಲೇಟಿವ್ ಲಾಸ್. ಪಾರ್ಲಿಮೆಂಟ್ ಏನು ಮಾಡುತ್ತೆ, ಲೆಜಿಸ್ಲೇಟಿವ್ ಶಾಸನಗಳನ್ನು ರಚಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಪಾರ್ಲಿಮೆಂಟ್ ಕಂಟ್ರೋಲ್ಸ್ ದ ಪವರ್. ಪಾರ್ಲಿಮೆಂಟ್ ಇಡೀ ಪಾರ್ಲಿಮೆಂಟ್ ಏನಾಗಿರುತ್ತೆ, ಅಧಿಕಾರವನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಹೆಡ್ ಆಫ್ ದ ಗೌರ್ಮೆಂಟ್ ಈಸ್ ಪ್ರೈಮ್ ಮಿನಿಸ್ಟರ್ ಚೂಸನ್ ಬೈ ದ ಲೆಜಿಸ್ಲೇಟಿವ್. ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರವು ಕೂಡ ಲೆಜಿಸ್ಲೇಚರ್ಗೆ ಇರುತ್ತೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಆಫ್ ದಿ ಲೆಜಿಸ್ಲೇಚರ್. ಒಂದು ಭಾಗ ಲೆಜಿಸ್ಲೇಚರಿನ, ಪ್ರಧಾನಮಂತ್ರಿ ಮತ್ತು ಕ್ಯಾಬಿನೆಟ್ ಸಚಿವರು ಇರ್ತಾರಲ್ಲ, ಅವರು ಲೆಜಿಸ್ಲೇಚರಿನ ಒಂದು ಭಾಗ ಎಂಬುದಾಗಿ ಸಹ ನಾವು ಹೇಳ್ಬೋದು. ಪ್ರೈಮ್ ಮಿನಿಸ್ಟರ್ ಆನ್ಸರ್ಸ್ ಟು ದ ಲೆಜಿಸ್ಲೇಚರ್. ಕಾಲ ಕೇಳುವಂಥ ಲೆಜಿಸ್ಲೇಚರ್, ಶಾಸಕಾಂಗ ಕೇಳುವಂಥ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನಾಗಿರುತ್ತೆ, ಜವಾಬ್ದಾರಿಯುತವಾದಂಥ ಪ್ರಶ್ನೆಗಳನ್ನು, ಜವಾಬ್ದಾರಿಯಾದಂಥ ಉತ್ತರಗಳನ್ನು, ಜವಾಬ್ದಾರಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಗವರ್ನಮೆಂಟ್ ವಿಲ್ ಸ್ಟೇ ಇನ್ ಆಫೀಸ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಅನ್ಲೆಸ್ ದ ಪ್ರೈಮ್ ಮಿನಿಸ್ಟರ್ ಲಾಸಸ್ ಸಪೋರ್ಟ್ ಆಫ್ ದಿ ಮೆಜಾರಿಟಿ ಆನ್ ಇಂಪಾರ್ಟೆಂಟ್ ವೋಟ್. ಹೌದು, ಯಾವತ್ತು ಪ್ರಧಾನಮಂತ್ರಿ ಏನಾಗಬೇಕಾಗುತ್ತೆ, ಸಪೋರ್ಟನ್ನು, ಲೆಜಿಸ್ಲೇಚರಿನ ಸಪೋರ್ಟನ್ನು ಹೊಂದಿರಬೇಕಾಗುತ್ತೆ. ಮೆಜಾರಿಟಿ ಆಫ್ ದ ಸಪೋರ್ಟ್ ಪ್ರಧಾನಮಂತ್ರಿಗೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಮುಂದುವರೆದಂತೆ, ರೆಪ್ರೆಸೆಂಟೇಟಿವ್ ಆಫ್ ದಿ ಲೆಜಿಸ್ಲೇಟಿವ್ ಬ್ರಾಂಚ್ ಆರ್ ವೋಟೆಡ್ ಫಾರ್ ಡೈರೆಕ್ಟ್ಲಿ ಬೈ ದ ಪೀಪಲ್. ಹೇಳಿದಂತೆ ಇವತ್ತು ಪ್ರಜಾಪ್ರತಿನಿಧಿಗಳು ಯಾರಿಗೆ ಹೊಣೆಗಾರರಾಗಿರಬೇಕಾಗುತ್ತೆ ಅಂದರೆ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅಬ್ರಾಹಿಂ ಲಿಂಕನ್ ರವರ ಮಾತನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ಪ್ರಜೆಗಳಿಂದಲೇ ಆಯ್ಕೆಯಾದಂತಹ
ಪ್ರಜಾಪ್ರತಿನಿಧಿಗಳು ಮತವನ್ನು ಮಾಡೋದ್ರ ಮೂಲಕ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಹೆಗ್ಗಳಿಕೆ ಎಂಬುದಾಗಿ ಸಹ ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳ ಆಶೋತ್ತರಕ್ಕೆ ಅನುಗುಣವಾಗಿ ಏನು ಮಾಡಬೇಕಾಗುತ್ತೆ, ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ದ ಲೆಜಿಸ್ಲೇಟಿವ್ ಬ್ರಾಂಚ್ ಆಫ್ ದಿ ದೆನ್ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಹೂ ಈಸ್ ಸಿಮಿಲರ್ ಟು ದ ಪ್ರೆಸಿಡೆಂಟ್ ಇನ್ ದ ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ ಎಂಬುದಾಗಿ ಸಹ ಕರೀತೀವಿ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಆಯ್ಕೆ ಮಾಡಬೇಕಾದ್ರೆ ಹಾಗೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಒಂದು ದೊಡ್ಡದಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ ಎಂಬುದಾಗಿ ಸಹ ನಾವು ಕರಿಬೋದು. ದ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಸ್ ಮೆಂಬರ್ ಆಫ್ ದಿ ಕ್ಯಾಬಿನೆಟ್ಸ್ ಅಂಡ್ ದಿ ಸುಪ್ರೀಂ ಕೋರ್ಟ್. ಪ್ರಧಾನಮಂತ್ರಿ ಮೆಂಬರ್ಸನ್ನು ತನ್ನ ಕ್ಯಾಬಿನೆಟ್ ಸಚಿವರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸಲಾಗುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಎರಡನೇ ವಿಧಾನ ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ ಎಂಬುದಾಗಿ ಸಹ ನಾವು ಹೇಳೋದಾದರೆ, ದಿಸ್ ಈಸ್ ವರ್ಕಿಂಗ್ ಇನ್ ಆಫ್ರಿಕಾ, ಅಮೇರಿಕಾ, France, Sri Lanka and other Latin American countries. In America, the president is both the head of the state and government is elected by the control college, which is directly elected by the people ಎಂಬುದಾಗಿ ಸಹ ಕರೆಯುತ್ತೇವೆ. ಫರ್ದೋ ಈಸ್ ನಾಟ್ ರೆಸ್ಪಾನ್ಸಿಬಲ್ ಟು ಆಲ್ ದ ಅಮೇರಿಕನ್ ಕಾಂಗ್ರೆಸ್. ಈಸ್ ಟರ್ಮ್ ಆಫ್ ಆಫೀಸ್ ಈಸ್ 4 years. ಈ ಕೆನಾಟ್ ಬಿ ರಿಮೂವ್ಡ್ ಈಸ್ ಟರ್ಮ್ ಫ್ರಮ್ ದ ಪವರ್ ಥ್ರೂ ನಾನ್ ಕಾನ್ಫಿಡೆನ್ಸ್ ಅಂಡ್ ಮೋಷನ್, ಬಟ್ ಇಟ್ ಈಸ್ ಸಕ್ಸಸ್ ಡಿಪೆಂಡ್ಸ್ ಅಪಾನ್ ಸರ್ಟೈನ್ ಎಸೆನ್ಷಿಯಲ್ ಕಂಡೀಷನ್ಸ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಅಧ್ಯಕ್ಷೀಯ ಪ್ರಜಾಪ್ರಭುತ್ವವನ್ನು ನಾವು ಮುಂದುವರೆದು ಹೇಳೋದಾದರೆ, the executive and legislative branches are separate bodies elected independently by the citizens ಎಂಬುದಾಗಿ ಸಹ ನಾವು ಕರಿತೀವಿ. ಸಪ್ರೇಷನ್ ಆಫ್ ಪವರ್ಸ್, ದೇರ್ ಆರ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ where each branch can overrule to the other. The president answers to the voters, not the legislature. ಪ್ರೆಸಿಡೆನ್ಷಿಯಲಲ್ಲಿ ನಾವು ನೋಡೋದಾದರೆ ಭಾಳ ಪ್ರಮುಖವಾಗಿ ದ ಪ್ರೆಸಿಡೆಂಟ್ ಆನ್ಸರ್ಸ್ ಟು ದ ವೋಟರ್ಸ್, ನಾಟ್ ದ ಲೆಜಿಸ್ಲೇಚರ್. ಪ್ರಜೆಗಳಿಗೆ ಅವರು ವೋಟರ್ಸ್ಗೆ ಅನುಗುಣವಾಗಿರಬೇಕೇ ಹೊರತು ಇಲ್ಲಿ ಲೆಜಿಸ್ಲೇಚರ್ಗೆ ಯಾವುದೇ ರೀತಿಯಾದಂತಹ ಪ್ರೆಸಿಡೆನ್ಷಿಯಲಲ್ಲಿ ಮಹತ್ವವನ್ನು ನೀಡದಲೇ ಇರುವಂಥದ್ದು. ಆಮೇಲೆ ಸಪ್ರೇಷನ್ ಆಫ್ ಪವರ್ಸ್, ಅಧಿಕಾರವನ್ನು ಏನು ಮಾಡಲಾಗಿದೆ, ವಿಕೇಂದ್ರೀಕರಣಗೊಳಿಸಲಾಗಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ದ ಪೀಪಲ್ ಎಲೆಕ್ಟ್ ದ ಪ್ರೆಸಿಡೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಆರ್ ಹೆಲ್ಡ್ ಸೆಟ್ ಇಂಟರ್ವಲ್ಸ್ ಎಂಬುದಾಗಿ ಸಹ ನೋಡ್ಬೋದಾಗಿದೆ. And then people elect officials to make decision for them and propose laws ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಅಡ್ವಾಂಟೇಜಸ್ ಆಫ್ ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ, ಪೀಪಲ್ ಕ್ಯಾನ್ ಚೂಸ್ ಎಕ್ಸ್ಪರ್ಟ್ಸ್ ಟು ಮೇಕ್ ಆ್ಯಂಡ್ ಕ್ಯಾರಿ ಔಟ್ ಡಿಸಿಷನ್ಸ್ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಇಂಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯ ದೋಷಗಳನ್ನು ನಾವು ನೋಡಬೇಕಾದ್ರೆ, ಪೀಪಲ್ ಕ್ಯಾನ್ ಚೂಸ್ ಎಕ್ಸ್ಪರ್ಟ್ ಟು ಮೇಕ್ ಆ್ಯಂಡ್ ಕ್ಯಾರಿ ಔಟ್ ಡಿಸಿಷನ್ಸ್ ಎಂಬುದಾಗಿ ಇದು ಬಹಳ ನಿಜವಾದಂತಹ ಒಂದು ಅಭಿಪ್ರಾಯ ಎಂಬುದಾಗಿ ಹೇಳ್ಬೋದಾಗಿದೆ. ಅಂದರೆ ಎಕ್ಸ್ಪರ್ಟ್ಸನ್ನು, ರಾಜಕೀಯ ಜ್ಞಾನವನ್ನು, ರಾಜಕೀಯ ಅನುಭವವನ್ನು, ರಾಜಕೀಯ ಧುರೀಣರನ್ನು ಆರಿಸಿ ಕಳಿಸೋದ್ರ ಮೂಲಕ ದೇಶದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಬಹಳ ಸಹಕಾರಿಯಾದಂಥ ವಿಧಾನವಾಗಿದೆ ಎಂಬುದಾಗಿ ನಾವು ಹೇಳ್ಬೋದಾಗಿದೆ. ಇದು ದೊಡ್ಡ ರಾಷ್ಟ್ರಗಳಿಗೆ, ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಮಾತ್ರ ಸೂಕ್ತವಾದದ್ದು. ದೊಡ್ಡ ಜನಸಂಖ್ಯೆ ಉಳ್ಳಂತಹ ರಾಷ್ಟ್ರಗಳಿಗೆ ಸೂಕ್ತವಾದದ್ದು. ಪ್ರಜಾಪ್ರತಿನಿಧಿಗಳು ಇವರಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಜವಾಬ್ದಾರಿಯುತವಾದಂಥ ಸರ್ಕಾರ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಉತ್ತಮವಾದಂಥ ಸ್ವಾತಂತ್ರ್ಯ, ಭಾತೃತ್ವ ಮೌಲ್ಯಗಳನ್ನು, ಸಮಾನತೆಯ ಮೌಲ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮೂಲಭೂತ ಹಕ್ಕುಗಳನ್ನು ಪ್ರತಿಯೊಬ್ಬರಿಗೂ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವತಂತ್ರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇದು ಸಾಧ್ಯವನ್ನು ಮಾಡಿಕೊಡುತ್ತೆ. ಜನತಾ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತೆ. ಸ್ವತಂತ್ರ ನ್ಯಾಯಾಂಗವನ್ನು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಆಮೇಲೆ ಈಗಾಗಲೇ ಹೇಳಿದಂತೆ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು 18 ವರ್ಷ ತುಂಬಿದಂಥ ಪ್ರತಿಯೊಬ್ಬ ವ್ಯಕ್ತಿ, ಯಾವುದೇ ಜಾತಿ, ಮತ, ಲಿಂಗ, ವರ್ಣ, ಬಣ್ಣ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮತದಾನ ಮಾಡೋದ್ರ ಮೂಲಕ ಯಶಸ್ವಿಗೊಳಿಸಲಿಕ್ಕೆ ಇಂಡೈರೆಕ್ಟ್ ಡೆಮಾಕ್ರಸಿ ಆರ್ ರೆಪ್ರೆಸೆಂಟೇಟಿವ್, ಪರೋಕ್ಷ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಬಹಳ ಕಾರಣಕರ್ತವಾಗಿದೆ ಎಂಬುದಾಗಿ ಸಹ ಹೇಳ್ಬೋದು. ಹಾಗೆ ಗುಣಗಳಿರುವಂತೆ ದೋಷಗಳಿರುವುದು ಸರ್ವೇ ಸಾಮಾನ್ಯ ಎಂಬುದಾಗಿ ಸಹ ಹೇಳ್ಬೋದು. ಲೀಡರ್ಸ್ ಮೇ ನಾಟ್ ರಿಪ್ರೆಸೆಂಟ್ ಪೀಪಲ್ಸ್ ಇಂಟ್ರೆಸ್ಟ್ ಎಂಬುದಾಗಿ. ಯಾವುದು ಇವತ್ತು ದುರ್ದೈವ ಅಂತ ಹೇಳೋದಾದರೆ, ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ಅಂತ ಹೊಂದಿರುವಂಥ ರಾಷ್ಟ್ರಗಳಲ್ಲಿ ದುರ್ದೈವ ಏನಪ್ಪ ಅಂತ ಹೇಳೋದಾದರೆ,
ನಾವು ಆರಿಸಿದಂಥ ಪ್ರಜೆಗಳೇ ಇವತ್ತು ಸ್ವಾರ್ಥ, ದುರಾಸೆ, ಲೋಭ, ಕಪಟ, ವಂಚನೆ, ಭ್ರಷ್ಟಾಚಾರ ದಂತಹ ಇವುಗಳಿಗೆ ಒಳಗಾಗಿ ಪಾರದರ್ಶಕವಾದಂಥ ಆಡಳಿತವನ್ನು ಜನತೆಗಳಿಗೆ ಒದಗಿಸದೆ ಒಬ್ಬರ ಮೇಲೆ ಪಾರ್ಟಿ ಸಿಸ್ಟಮ್, ಪೊಲಿಟಿಕಲ್ ಪಾರ್ಟೀಸಲ್ಲಿ ಅವರದ್ದು ಮುಖ್ಯವಾಗಿದೆ ವಿನಃ ಪ್ರಜೆಗಳ ಕಲ್ಯಾಣ ಆಶೋತ್ತರಗಳನ್ನು ನೆರವೇರಿಸುವಲ್ಲಿ ವಿಫಲವಾಗಿದೆ ಎಂಬುದಾಗಿ ಸಹ ಜನಪ್ರತಿನಿಧಿಗಳು ಕೇವಲ ಚುನಾವಣೆಗಳಿಗೆ ಬರ್ತಿರೋದು ಅವರನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ಅವರ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಬರ್ತಿದ್ದಾರೆ ಹೊರತಾಗಿ ಇಂದಿನ ಪ್ರಜಾಪ್ರಭುತ್ವ ಯುಗ ಎತ್ತ ಸಾಗುತ್ತಿದೆ ಅಂತ ನೋಡೋದಾದರೆ ಅದಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇಂಥ ಬೃಹತ್ ಸಂವಿಧಾನ ಹೊಂದಿರುವಂಥ ಭಾರತದಂಥ ರಾಜ್ಯಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಹಲವಾರು ಸಮಸ್ಯೆಗಳು ಕಾಡುತ್ತಿರೋದ್ರಿಂದ ಇಂದಿನ ಜ್ವಲಂತ ಸಮಸ್ಯೆಯನ್ನು ನಾವು ನೋಡೋದಾದರೆ ಭಯೋತ್ಪಾದನೆ ಇರ್ಬೋದು, ಒಂದು ಕಡೆ ಪ್ರಕೃತಿಯ ಮುನಿಸು ಇರ್ಬೋದು, ಪ್ರವಾಹ ಇರ್ಬೋದು, ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಇವತ್ತಿನ ಕೋವಿಡ್-19 ಪರಿಸ್ಥಿತಿ ಇಡೀ ದೇಶ, ವಿಶ್ವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತತ್ತರಿಸಿ ಹೋಗ್ತಿದೆ. ಆದರೆ ಸರ್ಕಾರ ಯಾವ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಕೈಗೊಳ್ತಿದೆ, ಸರ್ಕಾರ ಯಾವ ನಿಟ್ಟಿನಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ, ಜನತಾ ಸರ್ಕಾರ ಅಂತ ಕರಿತೀವಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಅಂತ ಕರಿತೀವಿ. ಆದರೆ ಯಾವುದಕ್ಕೂ ಸರ್ಕಾರದ ಮುಂದೆ ಉತ್ತರವಿಲ್ಲ. ಹೀಗೆ ಆದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಜನತೆಗೆ ಒಂದು ತಕ್ಕ ಪಾಠವನ್ನು ಕಲಿಸ್ತಾರೆ. ಇದರಿಂದ ಹೊರಬರಲಿಕ್ಕೆ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸರ್ಕಾರ ಎತ್ತಿ ಹಿಡಿಬೇಕಾಗುತ್ತೆ. ಸ್ವಾತಂತ್ರ್ಯ, ಭಾತೃತ್ವ ಮೌಲ್ಯಗಳು, ಸಮಾನತೆ, ಪಾರದರ್ಶಕತೆ, ಆಡಳಿತದಲ್ಲಿ ನಿಷ್ಪಕ್ಷಪಾತತೆ ಇಂದ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ಬೃಹತ್ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಬಹಳ ಮುಂದಿನ ದಿನಗಳು ಯುವ ಪೀಳಿಗೆಯನ್ನು ನಾವು ನಿರ್ಮಾಣ ಮಾಡುವಲ್ಲಿ ಮುಂದಿನ ಪೀಳಿಗೆ ಆದಿ ಬಹಳ ಕಠಿಣವಾಗಿದೆ, ಬಹಳ ಸಂಕೀರ್ಣವಾಗಿದೆ ಎಂಬುದಾಗಿ ಹೀಗೆ ಜ್ವಲಂತ ಸಮಸ್ಯೆಗಳನ್ನು ಮುಂದುವರಿಸಿಕೊಂಡು ಬಲಿಷ್ಠವಾದಂತಹ ರಾಜಕೀಯ ಪಕ್ಷಗಳು ಕೂಡ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಅವರಲ್ಲೂ ಸ್ವಾರ್ಥ, ಅಧಿಕಾರ, ಲಾಲಸೆ. ನಾವು ಆರಿಸಿ ಕಳಿಸಿರುವಂಥದ್ದು ಇಂತಹ ಜನತಾ ಪ್ರತಿನಿಧಿಗಳನ್ನು ಅನ್ನುವಂತಹ ಒಂದು ಪ್ರಶ್ನೆ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಕಾಡುವಂಥ ಸಮಸ್ಯೆ ಉಂಟಾಗ್ತಿದೆ. ಆದ್ದರಿಂದ ಇದಕ್ಕೆ ತೀರ್ಮಾನವನ್ನು ಬರುವಂಥ ಚುನಾವಣೆಗಳಲ್ಲಿ ಪ್ರಜೆಗಳೇ ನೀಡ್ತಾರೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಕನ್ಕ್ಲೂಷನನ್ನು, ಉಪಸಂಹಾರವನ್ನು ನೀಡೋದಾದರೆ ಇಷ್ಟೊತ್ತು ಅದ್ರ ಬಗ್ಗೆನೇ ನಾವು ಚರ್ಚೆಯನ್ನು ಮಾಡಿದ್ವಿ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ. ವಿತ್ ದ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಟೆರಿಟರಿ, ಡೈರೆಕ್ಟ್ ಡೆಮಾಕ್ರಸಿ ವಾಸ್ ಚಾಲೆಂಜಿಂಗ್ ಟು ಇಂಡೈರೆಕ್ಟ್ ಡೆಮಾಕ್ರಸಿ. ಯಾವುದು ಹೇಳಿದಂತೆ ಇದು ಕೇವಲ ಸಣ್ಣ ರಾಜ್ಯಗಳಿಗೆ ಸೂಕ್ತವಾದದ್ದಲ್ಲ, ವಿಶಾಲವಾದಂತಹ ಬೃಹತ್ ರಾಜ್ಯಗಳಿಗೆ ಸೂಕ್ತವಾದದ್ದು. ಅಟ್ ಪ್ರೆಸೆಂಟ್ ಇಂಡೈರೆಕ್ಟ್ ಡೆಮಾಕ್ರಸಿ ಈಸ್ ವರ್ಕಿಂಗ್ ಇನ್ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಇವತ್ತು ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಇವತ್ತು ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣಬಹುದಾಗಿದೆ ಎಂಬುದಾಗಿ ಸಹ ನೋಡ್ಬೋದಾಗಿದೆ. ಅದೇ ರೀತಿ ಜನರಲಿ ಮಾಡರ್ನ್ ಸ್ಟೇಟ್ಸ್ ಆರ್ ವೆರಿ ಲಾರ್ಜ್, ಯೂಜ್ ಪಾಪ್ಯುಲೇಟೆಡ್, ಎನ್ಸ್ ಡೈರೆಕ್ಟ್ ಡೆಮಾಕ್ರಸಿ ಕೆನಾಟ್ ವರ್ಕ್ ದೀಸ್ ಸ್ಟೇಟ್ಸ್. ಹೌದು, ಬೃಹತ್ ಆಧುನಿಕ ರಾಷ್ಟ್ರಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಆಲ್ ದ ಸಿಟಿಸನ್ಸ್ ಕೆನಾಟ್ ಮೀಟ್ ಇನ್ ಎ ಪಬ್ಲಿಕ್ ಏರಿಯಾಸ್. ಎಲ್ಲರನ್ನ ಇವತ್ತು 130 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ಭಾರತ ಇರ್ಬೋದು, ಚೀನಾ ಇರ್ಬೋದು, ಇಂತಹ ಬೃಹತ್ ರಾಷ್ಟ್ರಗಳಲ್ಲಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಸಹ ಆಲ್ ದ ಸಿಟಿಸನ್ಸ್ ಕೆನಾಟ್ meet in public places. Therefore modern democracy is indirect or representative democracy ಎಂಬುದಾಗಿ ಸಹ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಂತೆ ರೆಫರೆನ್ಸಸ್ಸನ್ನು ನಾವು ನೋಡೋದಾದರೆ ಕನ್ನಡದಲ್ಲಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯದಲ್ಲಿ ನಾವು PS ಗಂಗಾಧರ್ ಅವರ ಪುಸ್ತಕ, ರಾಜಕೀಯ ಸಿದ್ಧಾಂತದಲ್ಲಿ ಡಾಕ್ಟರ್ KJ ಸುರೇಶ್ ರವರ ಪುಸ್ತಕ, ಪೊಲಿಟಿಕಲ್ ಸೈನ್ಸ್ ಆಲಪ್ಪರವರ ಪುಸ್ತಕ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಮೀನಾ ದೇಶಪಾಂಡೆರವರ ಪುಸ್ತಕ, ಪೊಲಿಟಿಕಲ್ ಥಿಯರಿ BK ಗೋಖಲೆ, RC ಅಗರ್ವಾಲ್, ಪೊಲಿಟಿಕಲ್ ಥಿಯರಿ VD ಮಹಾಜನ್, ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ JC ಜೋಹಾರಿ, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಥಿಯರಿ AC ಕಪೂರ್, ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ ಮುಂತಾದವರ ಚಿಂತನೆಗಳನ್ನು ನಾವು ಅಧ್ಯಯನ ಮಾಡಬಹುದಾಗಿದೆ. ಧನ್ಯವಾದಗಳು.